ಮಾಡಬೇಕಾಗಿದೆ. ಅದರಲ್ಲೂ ದರ್ಶನ್ ಜೊತೆಗೆ ಇನ್ನುಳಿದ 6 ಜನ ನಿಮಗೆ ಗೊತ್ತದ. ಮೊದಲನೇದಂತಿ ಪವಿತ್ರ ಗೌಡ ಅವರು ಮೊದಲನೇ ಆರೋಪಿ, ಎರಡನೇದಿಂದ ದರ್ಶನ್ ಅವರು, ಮೂರನೇದವರು ಜಗದೀಶ್ ಅಲಿಯಾಸ್ ಜಗ್ಗ ಆಟೋ ರಿಕ್ಷಾ ಡ್ರೈವರ್ 36. ಮುಂದೆ ಆರೋಪಿ ನಂಬರ್ 4 ಅನುಕುಮಾರ್ ಆಟೋ ಚಾಲಕ ಚಿತ್ರದುರ್ಗ, ಅವನು ಸಹಿತ ಕಾರಣಕರ್ತ. ಮುಂದೆ ಎಂ ಲಕ್ಷ್ಮಣ್ 54 ವರ್ಷ ಕಾರ್ ಚಾಲಕ. ಮುಂದೆ ಅವನು ದರ್ಶನ ಕಾರ್ ಹೊಡಿತಿರುವಂಥ ವ್ಯಕ್ತಿ ಚಾಲಕ ಇದ್ದಂಥವ್ರು. ಆಮೇಲೆ ಆರೋಪಿ ನಮ್ಮ ಏನಪ್ಪ ಆರ್ ನಾಗರಾಜ್ ಅವರು, 6ನೇದ್ದು ಆರ್ ನಾಗರಾಜ್ ಅವರು, ಇವರಿದ್ದಂಥವ್ರು ಅವರು ಕಾರ್ ಚಾಲಕರ. ಮುಂದೆ 7ನೇದವರು ಪ್ರದೂಷ್ ರಾವ್ ಅಂತೇಳಿ ದರ್ಶನ್ ಸ್ನೇಹಿತ ಉದ್ಯಮಿ, ಜಯಶ್ರೀ ರಸ್ತೆ, ಗಿರಿನಗರ, ಬೆಂಗಳೂರು. ಇವರು 6 ಜನ ಅವ್ರ ಜೊತೆಗೆ ಇವತ್ತು ಜಾಮೀನು ಕಳ್ಕೊಂಡು ಜೈಲಿನಲ್ಲಿ ಸೇರುವಂಥ ಪ್ರಸಂಗ ಬಂದುಬಿಟ್ಟದೆ. ಇನ್ನು ಜೈಲಿನಲ್ಲಂತೂ ಆಲ್ರೆಡಿ ನಿಮಗೆ ಗೊತ್ತಿದ್ದಂಗೆ ಖಡಕ್ ವಾರ್ನಿಂಗ್ ಅದು ಸುಪ್ರೀಂ ಕೋರ್ಟ್ದು. ಅಲ್ಲಿ ಯಾರಿಗೂ ನೀವು ಏನೂ ಆಸ್ಪತ್ರೆ ಕೊಡೋಂಗಿಲ್ಲ. ಆರೋಪಿಗಳು ಎಷ್ಟೇ ಪ್ರಭಾವ ಇದ್ದರೂ ಸಹಿತ ಕಾನೂನಿಗಿಂತ ಏನು ದೊಡ್ಡವರಲ್ಲ. ಈ ತೀರ್ಪು ನ್ಯಾಯದಾನ ವ್ಯವಸ್ಥೆಗೆ ಒಂದು ಏನಪ್ಪ ಅಂತಂದ್ರೆ ಒಂದು ಬಲವಾದ ಸಂದೇಶ ಏನಪ್ಪ ಅಂತಂದ್ರೆ ಎಂಥ ಇದ್ರೂ ಸಹಿತ ನಿಮಗೆ ಶಿಕ್ಷೆ ಆಯ್ತಿಲ್ಲ ಈ ದೇಶದಲ್ಲಿ ತಪ್ಪು ಮಾಡಿದ್ರು ಅನ್ನೋದು ಕಾರಣಕ್ಕರ್ತ ನೀವಪ್ಪ ಅನ್ನೋಂಥ ಒಂದು ಮೆಸೇಜ್ ಹೋಗುವಂಥದ್ದು. ಅದಕ್ಕೆ ನೀವು ಆದಷ್ಟು ಏನಪ್ಪ ಅಂತಂದ್ರೆ ಅವ್ರನ್ನ ಫುಲ್ಲಾಗಿ ಖಡಕ್ಕಾಗಿ ಹೆಂಗಪ್ಪ ಅಂತಂದ್ರೆ ಒಬ್ಬ ಕೈದಿಯಾಗಿ ನೋಡುವಂಥ ವಾತಾವರಣ ಸೃಷ್ಟಿ ಮಾಡಿರಿ ಅನ್ನುವಂಥ ಮಾತನ್ನು ನಮ್ಮ ಮುಖ್ಯ ನ್ಯಾಯಾಧೀಶರು ಇಬ್ಬರು ಹೇಳಿದಾರೆ. ಹೀಗಾಗಿ ಅಲ್ಲಿ ಜೈಲಿನಲ್ಲಿ ಸಹಿತ ಅವ್ರಿಗೆ ನಿಜವಾದ ಜೈಲು ಹೇಗಿರ್ತದೆ, ಅದು ಬದುಕು ಹೇಗಿರ್ತದೆ ಅವ್ರಿಗೆ ಇವತ್ತು ಒಂದು ಕಲಿಸುವಂಥ ಪ್ರಯತ್ನ ಇಲ್ಲಿ ಆಗ್ಬೋದು ಅಂತ. ಯಾಕಂತಂದ್ರೆ ಇಲ್ಲಿವರೆಗೆ ಏನೋ ಒಂದು ಭ್ರಮೆ ಮತ್ತು ಈ ದುಡ್ಡಿದ್ದವರೆಲ್ಲರೂ ಈ ಭ್ರಮೆಯನ್ನು ಬಿಡಬೇಕು ಅನ್ನೋದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಒಂದು ಘಟನೆ ಏನಪ್ಪ ಅಂತಂದ್ರೆ ಎಚ್ಚರಿಕೆ ಕೊಡುವಂಥದ್ದು ಅಂತೇಳಿ. ಯಾಕಂದರೆ ಇವತ್ತು ಅನೇಕ ನಮ್ಮಲ್ಲಿ ಗುಂಡಾಗಿರಿ ಆಗಿರ್ಬೋದು, ಮತ್ತೇನಕ್ಕೂ ಆಗಿರ್ಬೋದು, ಇಲ್ಲಿ ಜಗಳಕ್ಕಾಗಿರ್ಬೋದು, ಮತ್ತೇನೋ ಕಾರಣಗಳಿಗಾಗಿ ಇಲ್ಲಿ ನಡೀತಾ ಇರ್ತಾವೆ ಗೊಂದಲಗಳು. ಒಂದಿಷ್ಟು ದುಡ್ಡು ಇದ್ದಂಥವ್ರಿಗೆ ನಾವು ದಾಟ್ಕೊಂಡು ಬರ್ತೀವಪ್ಪ, ಮತ್ತು ದಾಟ್ಕೊಂಡು ಹೋಗಿದ್ವಿ ಅಂತ ಸುಳ್ಳಲ್ಲ, ಆಗಿದ್ದಾವೆ ಸಾಕಷ್ಟು. ಆದರೆ ಅದರಲ್ಲೂ ಈ ಘಟನೆ ಆದ ನಂತರ ಒಂದಿಷ್ಟು ನ್ಯಾಯಾಂಗದ ಬಗ್ಗೆ, ನ್ಯಾಯ ವ್ಯವಸ್ಥೆ ಬಗ್ಗೆ ವಿಶ್ವಾಸ ಜನರಲ್ಲಿ ಮೂಡಲಿಕ್ಕೆ ಶುರುವಾಗಿದೆ ಅನ್ನೋದು ಅಷ್ಟೇ ಸತ್ಯದ. ಬಟ್ ನಮ್ಮ ದರ್ಶನ ಅಭಿಮಾನಿಗಳ ಪಾಲಿಗೆ ಮಾತ್ರ ಒಂದಿಷ್ಟು